ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಫ್ರಾನ್ಸ್ ಮತ್ತು ಭಾರತದ ರಕ್ಷಣಾ ಸಂಬಂಧ. ಪಿನಾಕಾ ರಾಕೆಟ್ ಸಿಸ್ಟಮ್ ಸ್ಪಾಟ್ಲೈಟ್ನಲ್ಲಿ. ಗೆಳೆಯರೇ, ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಂಬಂಧದಲ್ಲಿ ಈಗ ಏನೋ ಒಂದು ಹೊಸ ಅಲೆ ಎದ್ದಿದೆ. ಅದು ಏನು ಅಂತ ಇವತ್ತು ನೋಡೋಣ. ಭಾರತ ಇನ್ನು 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಮುಂದಾಗಿದೆ. ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ರಕ್ಷಣಾ ಖರೀದಿಗಳಲ್ಲಿ ಒಂದಾಗಬಹುದು. ಇದು ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿಯಿಂದ ಬರಲಿದೆ. ಆದರೆ ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನಪ್ಪ ಅಂದರೆ, ಫ್ರಾನ್ಸ್ ಇದನ್ನು ಒಂದು ದಿಕ್ಕಿನ ವ್ಯವಹಾರ ಅಂತ ಇಟ್ಟುಕೊಳ್ಳಲು ಬಯಸುತ್ತಿಲ್ಲ. ಅವರು ಈಗ ಯೋಚಿಸುತ್ತಿದ್ದಾರೆ, ಭಾರತ ನಮ್ಮಿಂದ ತಗೊಳ್ಳುತ್ತೆ, ನಾವು ಭಾರತದಿಂದ ಏನಾದರೂ ತಗೊಳ್ಬಾರ್ದಾ ಅಂತ. ಫ್ರಾನ್ಸ್ನ ಪ್ರಮುಖ ಪತ್ರಿಕೆಯಾದ ಲಿ ಮೊಂಡೆ ಇತ್ತೀಚೆಗೆ ಒಂದು ವರದಿಯನ್ನು ಪ್ರಕಟಿಸಿದೆ. ಅದರಲ್ಲಿ ಹೇಳಿರೋದು ಏನೆಂದರೆ, ಫ್ರಾನ್ಸ್ ಈಗ ಭಾರತದ ಸ್ವದೇಶಿ ರಕ್ಷಣಾ ಉತ್ಪನ್ನಗಳನ್ನು ಪರಿಶೀಲಿಸುತ್ತಿದೆ. ಅದರಲ್ಲಿ ಮೊದಲು ಹೆಸರಾಗಿ ಕಾಣಿಸಿಕೊಂಡಿರೋದು ನಮ್ಮ ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್. ಈ ಪಿನಾಕಾ ಸಿಸ್ಟಮ್ ಬಗ್ಗೆ ಒಂದು ನಿಮಿಷ ಮಾತನಾಡೋಣ. ಇದನ್ನು ನಮ್ಮ DRDO ಅಭಿವೃದ್ಧಿಪಡಿಸಿದೆ ಮತ್ತು ಭಾರತೀಯ ಕಂಪನಿಗಳೇ ತಯಾರಿಸುತ್ತಿವೆ. ಇದು ಅಚ್ಚುಕಟ್ಟಾಗಿ ಗುರಿ ಮುಟ್ಟುತ್ತೆ, ತ್ವರಿತವಾಗಿ ಫೈರ್ ಮಾಡಬಹುದು ಮತ್ತು ಸದ್ಯ ಸುಮಾರು 90ರಿಂದ 120 ಕಿಲೋಮೀಟರ್ ದೂರದ ತನಕ ಈ ರಾಕೆಟ್ಗಳನ್ನು ಉಡಾಯಿಸಬಹುದು. ಆ ರೇಂಜ್ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಅಪ್ಗ್ರೇಡ್ಗಳು ನಡೆಯುತ್ತಾ ಇವೆ. ಫ್ರಾನ್ಸ್ಗೆ ಈಗ ತಮ್ಮ ಹಳೆಯ ರಾಕೆಟ್ ಲಾಂಚರ್ ಸಿಸ್ಟಮನ್ನು ಬದಲಿಸಬೇಕಾಗಿದೆ. ಫ್ರೆಂಚ್ನ ವಿಶ್ಲೇಷಕರು ಹೇಳ್ತಿರೋದು ಏನಂದರೆ, ಪಿನಾಕಾದ ರೇಂಜ್ ಇನ್ನೂ ಸ್ವಲ್ಪ ಹೆಚ್ಚಾಗಿದ್ದರೆ ಇನ್ನಷ್ಟು ಉತ್ತಮ. ಆದರೆ ಭಾರತದ ಜೊತೆ ಒಟ್ಟಾಗಿ ಕೆಲಸ ಮಾಡಿ ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡಿಕೊಳ್ಳಬಹುದು ಅನ್ನೋ ಸಾಧ್ಯತೆ ಅವರಿಗೆ ಬಹಳ ಆಕರ್ಷಕವಾಗಿ ಕಾಣ್ತಿದೆ. IFRI ಅಂದರೆ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅವರು ಸಹ ಒಂದು ವರದಿಯಲ್ಲಿ ಹೇಳಿದ್ದಾರೆ, ಇದು ಕೇವಲ ತಾಂತ್ರಿಕ ಖರೀದಿಯಲ್ಲ, ಇದು ಭಾರತಕ್ಕೆ ಫ್ರಾನ್ಸ್ ತೋರಿಸೋ ಒಂದು ಗುಡ್ ವಿಲ್ ಗೆಸ್ಚರ್, ಅಂದರೆ ಸ್ನೇಹದ ಸಂಕೇತ. ಇನ್ನು ಇದು ಬರೀ ಪಿನಾಕಾದವರೆಗೆ ನಿಲ್ಲೋದಿಲ್ಲ. ಫ್ರಾನ್ಸ್ ಭಾರತದ ಆರ್ಟಿಲರಿ ಸಿಸ್ಟಮ್ಸ್, ಮಿಸೈಲ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಇಕ್ವಿಪ್ಮೆಂಟ್ ಇವನ್ನೆಲ್ಲ ಕೂಡ ಅಭ್ಯಾಸ ಮಾಡ್ತಿದೆ ಅಂತ ತಿಳಿಸಿದೆ. ಮುಂದೆ ರಫೇಲ್ ಯುದ್ಧ ವಿಮಾನಗಳ ಒಂದು ಭಾಗ ಭಾರತದಲ್ಲೇ ತಯಾರಾಗಬಹುದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬಹುದು. ಇದೆಲ್ಲ ನಡೆದರೆ ಎರಡೂ ದೇಶಗಳಿಗೆ ಬಹಳ ಲಾಭವಾಗಲಿದೆ. ಗೆಳೆಯರೇ, ಇದರ ಅರ್ಥ ಏನು ಅಂತ ಒಂದು ನಿಮಿಷ ಯೋಚಿಸಿ. ಭಾರತ ಇಷ್ಟು ವರ್ಷ ಇತರೆ ದೇಶಗಳಿಂದ ಆಯುಧಗಳನ್ನು ತರ್ತಿತ್ತು. ಈಗ ನಾವು ತಯಾರಿಸಿದ ಸಿಸ್ಟಮ್ಗಳನ್ನು ಫ್ರಾನ್ಸ್ನಂತಹ ದೇಶ ಖರೀದಿ ಮಾಡಲು ಯೋಚಿಸುತ್ತಿದೆ. ಇದು ಮೇಕ್ ಇನ್ ಇಂಡಿಯಾ ಕನಸು ನನಸಾಗ್ತಿರೋ ಒಂದು ಸ್ಪಷ್ಟ ಸಂಕೇತ. 1950ರ ದಶಕದಿಂದ ಫ್ರಾನ್ಸ್ ಭಾರತಕ್ಕೆ ಔರ್ಗಾನ್, ಮಿಸ್ಟ್ರೆ ಯುದ್ಧ ವಿಮಾನಗಳನ್ನು ಕೊಟ್ಟಿತ್ತು. ಇವತ್ತು ರಫೇಲ್ ನಮ್ಮ ಏರ್ಫೋರ್ಸ್ನ ಬೆನ್ನೆಲುಬಾಗಿದೆ. ಆ ಸಂಬಂಧ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಿದೆ. ಕೇವಲ ಬೈಯರ್ ಸೆಲ್ಲರ್ ಸಂಬಂಧ ಅಲ್ಲ, ನಿಜವಾದ ಪಾರ್ಟ್ನರ್ಸ್ ಆಗ್ತಿದ್ದಾರೆ. ಎರಡೂ ದೇಶಗಳ ಪೈಲಟ್ಗಳು ಒಟ್ಟಾಗಿ ಟ್ರೈನಿಂಗ್ ಮಾಡ್ತಾರೆ, ಇಂಜಿನಿಯರ್ಸ್ಗಳು ಒಟ್ಟಾಗಿ ಕೆಲಸ ಮಾಡ್ತಾರೆ ಮತ್ತು ಎರಡೂ ದೇಶಗಳಲ್ಲಿ ಜಾಬ್ಸ್, ಇನೋವೇಷನ್ ಮತ್ತು ಸ್ಟೆಬಿಲಿಟಿಯನ್ನು ತರ್ತಾರೆ. ಇದು ಬರೀ ರಕ್ಷಣಾ ವ್ಯವಹಾರ ಅಲ್ಲ, ಇದು ಒಂದು ಹೊಸ ಭಾರತದ ಶುರುವಾಗಿದೆ. ಗೆಳೆಯರೇ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.
ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.